ಜೀವದ ಭಾವಸಂಗಮ ಮಠದಂತೆ ಭಾಸವಾದ ಮಧುಶ್ರೀ ಗಾರ್ಡನ್. ಗಂಗಾವತಿ ಮಧುಶ್ರೀ ಗಾರ್ಡನ್ಗೆ ಬಂದವರಿಗೆ ತಕ್ಷಣ ಅಲ್ಲಿ ನಿರ್ಮಾಣವಾದ ವಾತಾವರಣವನ್ನು ನೋಡಿದರೆ ಅದು ಮಠದಂತೆ ಭಾಸವಾಗುತ್ತಿತ್ತು. ಅದಕ್ಕೆ ಕಾರಣವೇನೆಂದರೆ ಬಸವದತ್ತ ನಿಷ್ಠರಾದ ಲಿಂಗೈಕ್ಯ ರುದ್ರಪ್ಪ ಬೆಲ್ಲದ ಅವರ ಧರ್ಮಪತ್ನಿ ಶ್ರೀಮತಿ ಲಲಿತಾ ಅವರು ತಮ್ಮ ಮೂರನೆಯ ಮಗನಾದ ಸುಗರೇಶ್ ಬೆಲ್ಲದ ಮತ್ತು ವಿಜಯಪುರದ ಜಯಶ್ರೀ ಶಿವಕಾಂತ್ ಹತ್ತಿಗೌಡರಿವರ ಸುಪುತ್ರಿ ವಿದ್ಯಾಶ್ರೀವರ ಕಲ್ಯಾಣ ಮಹೋತ್ಸವವನ್ನ ಬೆಲ್ಲದ ಕುಟುಂಬದ ಹಿರಿಯರೆಲ್ಲರೂ ಅಚ್ಚಲಿಂಗಾಯತ ತತ್ವದಂತೆ ನಡೆಸಿಕೊಟ್ಟರು. ಕಲ್ಯಾಣ ಮಂಟಪ ಪ್ರವೇಶಿಸುತ್ತಿದ್ದಂತೆ ಬಸವಣ್ಣನವರ ಆದಿಯಾಗಿ ಸಪ್ತಶರಣರ ದೊಡ್ಡದಾದ ಬ್ಯಾನರ್, ವೇದಿಕೆಯ ಮೇಲೆ ಬಸವಣ್ಣನವರ ಮೂರ್ತಿ, ದಂಪತಿಗಳ ಮೇಲ್ಗಡೆ ಅಭಯಹಸ್ತ ಬಸವಣ್ಣ ಮತ್ತು ಪೂಜ್ಯರಾದ ಲಿಂಗಾನಂದ ಸ್ವಾಮೀಜಿ, ಮಾತೆ ಮಹಾದೇವಿಯವರ ಚಿತ್ರಗಳು ಮುಂದೆ ನಡೆಯುವ ಮದುವೆ ಕುರಿತು ಸಂದೇಶ ಕೊಟ್ಟಂತಿತ್ತು. ಕಲ್ಯಾಣ ಮಂಟಪ ಪ್ರವೇಶಿಸುತ್ತಿದ್ದಂತೆಯೇ ಬಸವಣ್ಣವರಾದಿಯಾಗಿ ಸಪ್ತಶರಣರ ದೊಡ್ಡದಾದ ಬ್ಯಾನರ್, ವೇದಿಕೆಯ ಮೇಲೆ ಬಸವಣ್ಣನವರ ಮೂರ್ತಿ, ದಂಪತಿಗಳ ಮೇಲ್ಗಡೆ ಅಭಯಹಸ್ತ ಬಸವಣ್ಣ ಮತ್ತು ಪೂಜ್ಯರಾದ ಲಿಂಗಾನಂದ ಸ್ವಾಮೀಜಿ, ಮಾತೆ ಮಹಾದೇವಿಯವರ ಚಿತ್ರಗಳು ಮುಂದೆ ನಡೆಯುವ ಮದುವೆ ಕುರಿತು ಸಂದೇಶ ಕೊಟ್ಟಂತಿತ್ತು. ಪೂಜ್ಯರಾದ ಚನ್ನಬಸವಾನಂದ ಮತ್ತು ಬಸವದೇವರು ಅವರಿಂದ ಶಠಸ್ಥಲ ಧ್ವಜಾರೋಹಣ ನಡೆದು ದಂಪತಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತಲ್ಲದೆ ನೂತನ ದಂಪತಿಗಳ ಕರ್ತವ್ಯವನ್ನ ತಿಳಿಸಲಾಯಿತು. ಚಂದ್ರಮೌಳಿ ಅಣ್ಣನವರ ನೇತೃತ್ವದಲ್ಲಿ ಮತ್ತೆ ಗಂಗಾವತಿಯ ಬಸವಪೀಠದ ಅಧ್ಯಕ್ಷರು ಅವರು